ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾನಿವತ್ತೊಂದು ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡುವಂತಹ ಮೆಂತ್ಯ ಸೊಪ್ಪಿನ ಪಲ್ಯವನ್ನು ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ನಾನಿಲ್ಲಿ ಪೇಟೆಯಿಂದ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತಂದಿದ್ದೇನೆ. ಇದನ್ನು ಒಂದೊಂದು ಎಳೆಯಾಗಿ ಬಿಡಿಸ್ತಾ ಇರಬೇಕು, ಯಾಕಂದರೆ ಅದರ ದಂಟ ಹಾಕಬಾರ್ದು. ಅದರ ದಂಟಂದರೆ ನಮಗೆ ಕಹಿ ಬರ್ತದೆ. ಸೊ ನಾನು ಬಿಡಿಸಿ ಬಿಡಿಸಿ ಇಷ್ಟ ಆಯಿತು. ಒಂದು ಪಾತ್ರೆಯಲ್ಲಿ ಫುಲ್ ಆಯಿತು. ಅದು ಬೆಂದ ನಂತರ ನಮಗೆ ಸ್ವಲ್ಪ ಅಂತ ಅನಿಸುತ್ತೆ. ಸೊ ಇದನ್ನು ಈಸಿಯಾಗಿ ಹೇಗೆ ಮಾಡುವುದಂತ ನೋಡ್ಕೊಬರೋಣ. ಇದಕ್ಕೆ ಒಂದು ಟೊಮೆಟೊ, ಒಂದು ಈರುಳ್ಳಿ ಮತ್ತು 3 ಹಸಿಮೆಣಸಿನಕಾಯಿ ಹಾಕಬೇಕು ಇದಕ್ಕೆ. ನಂತರ ಇದನ್ನು ಸಣ್ಣ ಸಣ್ಣಾಗಿ ಹಚ್ಚಿ ಒಂದು ಸೈಡಲ್ಲಿ ಇಡೋಣ. ಒಂದು ಬಾಣಲೆಯನ್ನು ಸ್ವಲ್ಪ ಬಿಸಿಯಾಗುವವರೆಗೆ ಕಾಯಿಸಿ ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಸಣ್ಣಾಗಿ ಕಾಯಲಿಕ್ಕೆ ಬಿಡಿ. ಸರಿಯಾಗಿ ಕಾದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನು ಸಾಸಿವೆ, ಮತ್ತು ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರಬೇಕು. ಎಣ್ಣೆ ಸರಿಯಾಗಿ ಕಾದಿದ್ರೆ ಇದು ಬೇಗ ಚಿಟಪಟ ಅಂತ ಸೌಂಡ್ ಬರ್ತದೆ, ಇಲ್ಲದಿದ್ದರೆ ಸ್ವಲ್ಪ ಹೊತ್ತು ಕಾಯಬೇಕು. ನಂತರ ಇದಕ್ಕೆ ಸಾಸಿವೆಯಲ್ಲಿ ಚಿಟಪಟ ಅಂತ ಸೌಂಡ್ ಬರ್ತಾ ಉಂಟು. ಇದಕ್ಕೆ 2ರಿಂದ 3 ಬೆಳ್ಳುಳ್ಳಿಯನ್ನು ಜಜ್ಜಿ ತಗೊಂಡು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಲಿ. ನಂತರ ಇದಕ್ಕೆ ಹೆಚ್ಚಿಟ್ಟ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ಸ್ವಲ್ಪ. ನಂತರ ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡಿ, ಅದು ಕೂಡ ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟ್ ಟೊಮೆಟೊವನ್ನು ಕೂಡ ಆ್ಯಡ್ ಮಾಡಿ, ಇದು ಕೂಡ ಸ್ವಲ್ಪ ಸ್ಮ್ಯಾಶ್ ಆಗಲಿ. ಇದಕ್ಕೆ ಸರಿಯಾಗಿ ಸ್ಮ್ಯಾಶ್ ಆಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ, ಯಾಕಂದರೆ ಟೊಮೆಟೊ ಮತ್ತು ಈರುಳ್ಳಿ ಸರಿಯಾಗಿ ಬೇಯುತ್ತದೆ, ಇಲ್ಲದಿದ್ದರೆ ಸರಿಯಾಗಿ ಬೇಯುವುದಿಲ್ಲ. ಸ್ವಲ್ಪ ಸ್ಮ್ಯಾಶ್ ಆದ ನಂತರ ಮಗುಚಿ ನೆಕ್ಸ್ಟ್ ಇದಕ್ಕೆ ನಾವು ತೊಳೆದಿಟ್ಟ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡೋಣ. ನಾವು ಪೇಟೆಯಿಂದ ತಂದ ಸೊಪ್ಪನ್ನು ಒಂದು 2-3 ಸಲ ತೊಳಿಬೇಕು, ಯಾಕಂದರೆ ಅದರಲ್ಲಿ ಮಣ್ಣು ಮತ್ತು ಕಸ ಎಲ್ಲ ಇರುತ್ತದೆ. ಸೊ ಅದಕ್ಕೋಸ್ಕರ ನಾವು 2-3 ಸಲ ತೊಳಿಬೇಕು. ಚೆನ್ನಾಗಿ ತೊಳೆದ ನಂತರ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನು ಅರಶಿನ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಬಾಯಿ ಮುಚ್ಚಳ ಇಟ್ಟು ಮುಚ್ಚಿಬಿಡಿ. ಸ್ವಲ್ಪ ಇದು ಬೇಯಲಿ. ನೆಕ್ಸ್ಟ್ ಒಂದು ಸ್ವಲ್ಪ ಬೆಂದ ನಂತರ ಅದರಲ್ಲಿ ನೀರು ಬಿಡ್ತದೆ. ನೀರು ಬಿಟ್ಟ ನಂತರ ಆ ನೀರಲ್ಲೇ ಅದು ಬೇಯಬೇಕು, ಮಗುಚುತ್ತಾ ಇರಿ. ನೆಕ್ಸ್ಟ್ ಮುಚ್ಚಳ ಮುಚ್ಚಿ ಮತ್ತೆ ನಾವು ಸ್ವಲ್ಪ ಬೇಯಲು ಬಿಡಬೇಕು. ಒಂದು ಅರ್ಧ ಬೆಂದ ನಂತರ ಇದಕ್ಕೆ 1ರಿಂದ 1.5 ಟೇಬಲ್ ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡಿ. ಯಾರಿಗೆಲ್ಲ ಕಹಿ ಇಷ್ಟ ಇಲ್ಲ ಅವರು ಮಾತ್ರ ಸೇರಿಸಿ, ಇಲ್ಲದಿದ್ದರೆ ಬೇಕಾಗಿಲ್ಲ. ಕಹಿ ಇರಲಿ ಅಂತ ಇರುವವರು ಇದಕ್ಕೆ ಶುಗರನ್ನು ಆ್ಯಡ್ ಮಾಡೋದು ಬೇಡ, ಯಾಕಂದರೆ ಮೆಂತ್ಯ ಸೊಪ್ಪಲ್ಲಿ ಸ್ವಲ್ಪ ಕಹಿ ಅಂಶ ಜಾಸ್ತಿ ಇರೋದರಿಂದ ಇದಕ್ಕೆ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡಿಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ, ನಾನು ಶುಗರ್ ಆ್ಯಡ್ ಮಾಡೋದು ವಿಡಿಯೋದಲ್ಲಿ ಇಲ್ಲ. ಸೊ ಅದಕ್ಕಾಗಿ ಯಾರಿಗೆಲ್ಲ ಕಹಿ ಇಷ್ಟ ಇಲ್ಲ ಅವರು ಸ್ವಲ್ಪ ಶುಗರನ್ನು ಆ್ಯಡ್ ಮಾಡಿಕೊಳ್ಳಿ. ನಾನು ಮಾಡಿದ್ರಲ್ಲಿ ಸ್ವಲ್ಪ ನೀರು ತುಂಬ ಕಡಿಮೆನೇ ಆಗಿಬಿಟ್ಟಿದೆ. ಇಷ್ಟು ಬೆಂದ ನಂತರ ಸಾಕು. ಒಂದು 2-3 ಸಲ ಮಗುಚಿ ಬಿಡಿ, ಮತ್ತೆ ಬಾಯಿ ಮುಚ್ಚಳ ಇಟ್ಟು ಮತ್ತೆ ಸ್ವಲ್ಪ ಬೇಯಲು ಬಿಡಿ. 1ರಿಂದ 2 ನಿಮಿಷ ಬಿಟ್ಟರೆ ಸಾಕು.